ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ ಟು ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಇಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54D ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಈ ಒಂದು ಲೆಕ್ಚರ್ ಸೀರೀಸಲ್ಲಿ ನಾವು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC ಅದನ್ನು ನಾವು ಡಿಸ್ಕಸ್ ಮಾಡೋಣ. ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC. ಓಕೆ, ನಾವು ಯಾವಾಗಲೂ ಡಿಸ್ಕಸ್ ಮಾಡೋ ರೀತಿನೇ ಡಿಸ್ಕಸ್ ಮಾಡೋಣ. ಇದನ್ನು ಪಾಯಿಂಟ್ ಬೈ ಪಾಯಿಂಟ್ ಡಿಸ್ಕಸ್ ಮಾಡೋಣ, ಆಮೇಲೆ ಒಂದು ಇಲ್ಲುಸ್ಟ್ರೇಷನ್ ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಲಾಸ್ಟ್ ಟೈಮ್ ನಾವು 54D ಇಲ್ಲುಸ್ಟ್ರೇಷನ್ ಮಾಡಿರಲಿಲ್ಲ, ಯಾಕಂದರೆ ಅದು ಸೇಮ್ 54B ಸಿಮಿಲರ್ ಇತ್ತು. ಸೊ ವಿ ಡಿಂಟ್. ಈಗ 54EC ಏನು ಹೇಳುತ್ತೆ, ಇದು ಯಾವ ರೀತಿ ಡಿಫ್ರೆಂಟ್ ಇದೆ ನೋಡೋಣ. ಫಾರ್ ವಾಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC ಯಾವ ಒಂದು ಟ್ರಾನ್ಸಾಕ್ಷನ್ಗೆ ಇದು ಅಪ್ಲೈ ಆಗುತ್ತೆ ಅಂದರೆ, ಅಂಡರ್ ದಿಸ್ ಸೆಕ್ಷನ್ ಎಕ್ಸೆಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆರ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಆರ್ any other bonds notified by central government out of the capital gain made on transfer of any long-term capital asset. ಅಂದರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಅಂಡರ್ ಸೆಕ್ಷನ್ 54 ಏನು ಹೇಳ್ತಾ ಇತ್ತು, ಟ್ರಾನ್ಸ್ಫರ್ ಆಫ್ ಎನಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆಯಿತಾ, ಅದರಿಂದ ಕ್ಯಾಪಿಟಲ್ ಗೇನ್ ಬಂದರೆ ನೀವೇನು ಮಾಡಬೇಕು, ಯು ವಾಂಟ್ ಟು ಇನ್ವೆಸ್ಟ್ ಇನ್ ಅನದರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಆವಾಗ ನಿಮಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗ್ತಾ ಇತ್ತು. ಆಮೇಲೆ 54B ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಅದನ್ನು ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನ್ನ ಒನ್ ಮೋರ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಆ ರೂರಲ್ ಏರಿಯಾ ಪರ್ಚೇಸ್ ಮಾಡಬೇಕು. ಆವಾಗ ನಿಮಗೆ ಅಂಡರ್ ಸೆಕ್ಷನ್ 54B ಎಕ್ಸೆಂಪ್ಷನ್ ಸಿಗ್ತಾ ಇತ್ತು. ಅದೇ ರೀತಿ 54D ನೋಡಿದ್ರೆ ಅಲ್ಲಿ ಏನಿತ್ತು, ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಯಿತಾ, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ತಕ್ಕಂಥ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ನೀವು ಮಾರಿ ಆ್ಯಂಡ್ ಅದರಿಂದ ಬಂದಿರತಕ್ಕಂಥ ಕ್ಯಾಪಿಟಲ್ ಗೇನಲ್ಲಿ ಇನ್ನೊಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಪರ್ಚೇಸ್ ಮಾಡಬೇಕು, ಹೌದಾ. ಸೊ ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಗಾಗಲೇ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇರ್ಬೋದು ಅಥವಾ ನಡೆಸದೇ ಇರ್ಬೋದು, ಇನ್ನು ಮುಂದೆ ನಡೆಸಿದ್ರೆ ಸಾಕಾಗುತ್ತೆ. ಅದು 54D. ಈಗ 54EC ಏನು ಹೇಳ್ತದೆ ನೋಡಿ, ಇವನು ಅಂಡರ್ ದಿಸ್ ಎಕ್ಸೆಂಪ್ಷನ್ ಕ್ಯಾನ್ ಬಿ ಕ್ಲೈಮ್ಡ್ ಫಾರ್ ಇನ್ವೆಸ್ಟಿಂಗ್ ಇನ್, ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಾಂಡ್ಸ್ ಡಿಬೆಂಚರ್ಸ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆರ್ ಅಥವಾ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಆರ್ ಎನಿ ಅದರ್ ಬಾಂಡ್ಸ್ ನೋಟಿಫೈಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಔಟ್ ಆಫ್ ದಿ ಕ್ಯಾಪಿಟಲ್ ಗೇನ್ ಅಂತ. ಅಂದರೆ ಏನೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ, ನಂಬರ್ 1 ಯಾವುದಾದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ಇವನು. ಸೊ ಕ್ಯಾನ್ ಬಿ ಕ್ಲೈಮ್ ಇನ್ವೆಸ್ಟಿಂಗ್ ಇನ್ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಂಬರ್ 1 ಆರ್ ಅಥವಾ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ REC ನಂಬರ್ 2 ಆರ್ ಎನಿ ಅದರ್ ಬಾಂಡ್ಸ್ ನೋಟಿಫೈಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆಯಿತಾ. ಈ ಮೂರಲ್ಲಿ ನೀವೇನು ಮಾಡಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಔಟ್ ಆಫ್ ಕ್ಯಾಪಿಟಲ್ ಗೇನ್ ಮೇಡ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ನೀವು ಇಲ್ಲಿ ಮಾರಿರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದರೆ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ, ಐ ಟೆಲ್ ಯು ಇದೆ ಆಯಿತಾ. ಇಲ್ಲಿ ಅವನೇನು ಹೇಳ್ತಾನೆ, ಯಾವ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆದರೂ ಸರಿ ನೀವು ಮಾರಿದರೆ ಅದರಿಂದ ಬರೋವಂಥ ದುಡ್ಡನ್ನು ನೀವು ಮೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದರಲ್ಲಿ, ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ ಆಫ್ NHAI, ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ ಆಫ್ REC ಆರ್ ಎನಿ ಅದರ್ ನೋಟಿಫೈಡ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಆ್ಯಂಡ್ ಡಿಬೆಂಚರ್ಸ್ ಆಯಿತಾ, ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸೊ ಯಾವುದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮೇಲೆ ಮಾರಿ ನಿಮಗೆ ಬಂದಿರೋ ಕ್ಯಾಪಿಟಲ್ ಗೇನಲ್ಲಿ ಎಕ್ಸೆಂಪ್ಷನ್ ಸಿಗುತ್ತೆ ಅಂತ ಜನರಲ್ ಆಗಿ ಸ್ಟೇಟ್ಮೆಂಟ್ ಇದೆ. ಆದರೆ ಈ ಸ್ಟೇಟ್ಮೆಂಟ್ ಈಗ ಚೇಂಜ್ ಆಗಿದೆ, ಅದೇನು ಅಂತ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಈಗ. ಸೊ ಇದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ಎಕ್ಸೆಂಪ್ಷನ್ ಅಂಡರ್ ದಿಸ್ ಸೆಕ್ಷನ್ ಅವೈಲೇಬಲ್ ಟು ಆಲ್ ಅಸೆಟ್ಸ್. ಸೊ ಇದು ಏನು ಚೇಂಜ್ ಆಗಿದೆ ಅಂತ ನಾನು ಗಮನಿಸಿ. ಫಾರ್ ವಿಚ್ ಅಸೆಟ್ ಎಕ್ಸೆಂಪ್ಷನ್ ಇಸ್ ಅವೈಲೇಬಲ್, ಸೊ ಯಾವ ಅಸೆಟ್ಗೆ ಎಕ್ಸೆಂಪ್ಷನ್ ಇಸ್ ಅವೈಲೇಬಲ್ ಅಂತಂದರೆ, ಇಲ್ಲಿ ನಾನು ಏನು ಹೇಳಿದ್ದೆ,
ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದೆ. ಅಂದರೆ ನೀವು ಯಾವುದಾದ್ರೂ ಸರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಮಾರಿ ಅದರಿಂದ ಬಂದಿರತಕ್ಕಂಥ ದುಡ್ಡನ್ನ NHAI, REC ಆರ್ ನೋಟಿಫೈಡ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಎಕ್ಸಮ್ಷನ್ ಸಿಗುತ್ತೆ ಅಂತ. ಈಗ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಏನು ಹೇಳಿ, ಇನ್ವೆಸ್ಟ್ಮೆಂಟ್ ಸೇಮ್ ಇದೆ. NHAI ಅಥವಾ REC ಆರ್ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಆ ಕ್ಯಾಪಿಟಲ್ ಗೇನು ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಲ್ಲ, ಅದು ಬದಲಾಗಿದೆ. ಈಗ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಲ್ಲ, ಅದ್ರ ಬದಲು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಬೋತ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೋಟ್ ಇದೆ, ಅಪ್ ಟು ಅಸೆಸ್ಮೆಂಟ್ ಇಯರ್ 2018-19 exemption under section 54 EC was available ಟ್ರಾನ್ಸ್ಫರ್ ಆಫ್ ಎನಿ ಕ್ಯಾಪಿಟಲ್ ಅಸೆಟ್. ಆಯಿತಾ, 18-19ವರೆಗೂ ಆಯಿತಾ, 18-19 ಅಸೆಸ್ಮೆಂಟ್ ಇಯರ್ವರೆಗೂ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಇತ್ತು. ಆದರೆ ಫ್ರಮ್ ದಿ ಅಸೆಸ್ಮೆಂಟ್ ಇಯರ್ 2019-20 ಆಯಿತಾ, ಫ್ರಮ್ ದ ಅಸೆಸ್ಮೆಂಟ್ ಇಯರ್ 2019-20 ಅಂದರೆ 1st April 2090 ಟು 31st March 2020 ಅಂದರೆ ನಾವು ಎಕ್ಸಾಮಲ್ಲಿ ಮಾಡಿದ್ರು ಅಸೆಸ್ಮೆಂಟ್ ಇಯರ್ 1920ನೇ. ಓಕೆ, ಫ್ರಮ್ ದಿಸ್ ಅಸೆಸ್ಮೆಂಟ್ ಇಯರಿಂದ ದ ಎಕ್ಸಮ್ಷನ್ ಈಸ್ ಅವೈಲೇಬಲ್ ಓನ್ಲಿ ಫಾರ್ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಆಯಿತಾ, ಈಗ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅನ್ನೋ ಕಾನ್ಸೆಪ್ಟ್ ಹೊರಟಾಯಿತು. ಓನ್ಲಿ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಆಯಿತು. ಸೊ ಈಗ ನಾವು ಅದನ್ನು ಡಿಸ್ಕಸ್ ಮಾಡೋಣ ಇನ್ನೊಂದ್ಸರಿ. ಇಲ್ಲಿ ವಾಟ್ ಶುಡ್ ಬಿ ದ ನೇಚರ್ ಆಫ್ ಒರಿಜಿನಲ್ ಅಸೆಟ್, ಲಾಂಗ್ ಟರ್ಮ್ ಆಗಿರಬೇಕು. ಓಕೆ, ಆ್ಯಂಡ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ವಿಚ್ ಅಸೆಟ್ ಎಕ್ಸಮ್ಷನ್ಸ್ ಆರ್ ಮೇಡ್ ಇನ್ ನ್ಯೂ ಅಸೆಟ್ಸ್ ಯಾವುದು ಅಂತಂದರೆ ಬಾಂಡ್ಸ್ ಆಫ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI and bonds of rural electrification corporation REC or any other bonds notified by the central government. ಆಯಿತಾ, ಇದು ನಾವು ಇಷ್ಟು ಡಿಸ್ಕಸ್ ಮಾಡಿದ್ವಿ. ಈ ಟೋಟಲ್ ಡಿಸ್ಕಸ್ ಮಾಡಿದ್ರಲ್ಲಿ ಒಂದೇ ಒಂದು ಸಮರಿ ಹೇಳ್ಬಿಡ್ತೀನಿ ನೋಡಿ ನಾನು. ಸೊ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 EC when means, so when you transfer land or building or both and that capital gain have been, if you have been invested in bonds of National Highway Authority of India, bonds of Rural Electrification Corporation or any other bonds notified by central government, then you will get exemption under section 54 EC. ಅಂದ್ರೆ ಲಾಂಗ್ ಟರ್ಮ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಆಯಿತಾ, ಇದನ್ನು ನೀವು ಮಾರಿ ಬಂದಿರತಕ್ಕಂತಹ ಕ್ಯಾಪಿಟಲ್ ಗೇನನ್ನು ನೀವು ಬಾಂಡ್ಸ್ ಆಫ್ NHAI, ಬಾಂಡ್ಸ್ ಆಫ್ REC ಆರ್ ಬಾಂಡ್ಸ್ ನೋಟಿಫೈಡ್ ಬೈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 EC. ಆಯಿತಾ, ಇದೆ ಸಮರಿ ಅಷ್ಟೇ, ಇನ್ನೇನಿಲ್ಲ. ನೀವು ಗಮನಿಸಿರ್ಬೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ NH4 ಐ ಮೀನ್ ನಾವು ನ್ಯಾಷನಲ್ ಹೈವೇಸಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಬಸ್ ಸ್ಟಾಪ್ಸ್ ಇದಾವಲ್ಲ, ಐ ಮೀನ್ ಹೈವೇದಲ್ಲಿ, ಅಲ್ಲಿ ಬರೆದಿದ್ದು ನೋಡಿ NHAI ಅಂತ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ಇದನ್ನು ಸ್ಥಾಪಿಸಿದ್ದೇವೆ ಅಂತ. ಆ ಬೋರ್ಡ್ಸ್ ಬಸ್ ಸ್ಟಾಪ್ಸ್ ಇರ್ತಾವಲ್ಲ, ತಂಗುದಾಣಗಳು, ಅದು ನೀವು ಗಮನಿಸ್ಬೋದು, ಅಲ್ಲಿ NHAI ಅಂತ ಬರೆದಿರ್ತಾರೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ನಿಗಮ ಅಂತ ಬರೆದಿರ್ತಾರೆ, ನೀವು ಗಮನಿಸ್ಬೋದು. ನೆಕ್ಸ್ಟ್ ಕ್ವೆಶನ್, ಆರ್ ದೇರ್ ಎನಿ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ಕ್ಲೈಮಿಂಗ್ ಎಕ್ಸಮ್ಷನ್ ಅಂಡರ್ ದಿಸ್ ಸೆಕ್ಷನ್? ಅಂದರೆ ಈ ಒಂದು ಸೆಕ್ಷನಲ್ಲಿ ನೀವು ಎಕ್ಸಮ್ಷನ್ನ ಕ್ಲೈಮ್ ಮಾಡೋದಕ್ಕೆ ಏನಾದರೂ ಕಂಡೀಷನ್ಸ್ ಇದಾವ ಅಂತಂದರೆ, ಎಸ್, ದರ್ ಆರ್ ಸಮ್ ಕಂಡೀಷನ್ಸ್. ಇಟ್ ಈಸ್ ಎ ಲಿಟಲ್ ಡಿಫ್ರೆಂಟ್ ಆ್ಯಕ್ಚುಲಿ. ಬೇರೆ ಎಕ್ಸಮ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಒಂದು ಹೊಸದಾಗಿದೆ, ನ್ಯೂ ಆಗಿದೆ. ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನಾದರೂ ಕಂಡೀಷನ್ಸ್ ಇದಾವ ಅಂತ. ಆರ್ ದೇರ್ ಎನಿ ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ಕ್ಲೈಮಿಂಗ್ ಎಕ್ಸಮ್ಷನ್ ಅಂಡರ್ ದಿಸ್ ಸೆಕ್ಷನ್? ಆಯಿತಾ, ಇಲ್ಲಿ ಒಂದು ಕಂಡೀಷನ್ ಇದೆ. ಏನಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಎನ್ assessee ಇನ್ ದ ಲಾಂಗ್ ಟರ್ಮ್ ಸ್ಪೆಸಿಫೈಡ್ ಅಸೆಟ್ಸ್. ಯಾವುದು ಲಾಂಗ್ ಟರ್ಮ್ ಸ್ಪೆಸಿಫೈಡ್ ಅಸೆಟ್ಸು? NHAI, REC ಆರ್ ಸ್ಪೆಸಿಫೈಡ್ ಗೌರ್ಮೆಂಟ್ ಬಾಂಡ್ಸ್ ಔಟ್ ಆಫ್ ದಿ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಒನ್ ಆರ್ ಮೋರ್ ಒರಿಜಿನಲ್ ಅಸೆಟ್ಸ್. ಯಾವುದದು? ಲ್ಯಾಂಡ್, ಬಿಲ್ಡಿಂಗ್ ಆರ್ ಬೋತ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ ಇನ್ ವಿಚ್ ಒರಿಜಿನಲ್ ಅಸೆಟ್ ಆರ್ ಟ್ರಾನ್ಸ್ಫರ್ಡ್ ಆ್ಯಂಡ್ ಇನ್ ದ ಸಬ್ಸಿಕ್ವೆಂಟ್ ಫೈನಾನ್ಷಿಯಲ್ ಇಯರ್ ಡಸ್ ನಾಟ್ ಎಕ್ಸೀಡ್ 50 lakhs. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಒಂದು ಕಂಡೀಷನ್ನು,
The investment made in NHAI, REC or central government bonds, it does not exceed more than 50 lakhs. ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ ನ್ಯೂ ಅಸೆಟ್ಸಲ್ಲಿ NHAI, REC ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸಲ್ಲಿ ಅದು 54 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ನೆಕ್ಸ್ಟ್ ಒನ್, ಬೈ ವೆನ್ ಶುಡ್ ಇನ್ವೆಸ್ಟ್ಮೆಂಟ್ ಬಿ ಮೇಡ್ ಇನ್ ನ್ಯೂ ಅಸೆಟ್. ನ್ಯೂ ಅಸೆಟಲ್ಲಿ ಯಾವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಾವು ಗಮನಿಸ್ತಾ ಇದ್ವಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ವಿಷಯದಲ್ಲಿ ಪರ್ಚೇಸ್ ಒಂದು ಹೌಸ್ ಪ್ರಾಪರ್ಟಿನ ಮಾರಿ ಎರಡನೇ ಹೌಸ್ ಪ್ರಾಪರ್ಟಿನ ತೊಗೊಳ್ಬೇಕು ಅಂತಂದರೆ ಪರ್ಚೇಸ್ ಇದ್ರೆ 1 year ಬಿಫೋರ್ ಆರ್ 2 years ಆಫ್ಟರ್, ಕನ್ಸ್ಟ್ರಕ್ಷನ್ ಆದರೆ 3 years. ಅದೇ ರೀತಿ 54B ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಾ? 54B ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಮಾರಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆದುಕೊಳ್ಳೋಕ್ಕೆ 3 ವರ್ಷ ಟೈಮ್ ಇರುತ್ತೆ. ಅದೇ ರೀತಿ ಈವನ್ 54D ಅಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ನ ಮಾರಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಕೂಡ 3 years ಟೈಮ್ ಇರುತ್ತೆ. ಆದರೆ ವಿತಿನ್ ದ ಪ್ರೀವಿಯಸ್ ಇಯರಲ್ಲೇ ನಿಮ್ಗೆ ಎಕ್ಸಿಮ್ಷನ್ ಬೇಕು ಅಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಬೇಕು. ಇದಿಷ್ಟು ಆ 3 ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಯಾವ ರೀತಿ ಕಂಡೀಷನ್ಸ್ ಇದೆ ನೋಡೋಣ. ವೆನ್ ಶುಡ್ ಇನ್ವೆಸ್ಟ್ಮೆಂಟ್ ಬಿ ಮೇಡ್ ಇನ್ ನ್ಯೂ ಅಸೆಟ್. ನ್ಯೂ ಅಸೆಟಲ್ಲಿ ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ವಿತಿನ್ 6 months ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್. ಒರಿಜಿನಲ್ ಅಸೆಟನ್ನು ನೀವು ಟ್ರಾನ್ಸ್ಫರ್ ಮಾಡಿದ 6 ತಿಂಗಳ ಒಳಗಡೆ ನೀವೇನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ಆರ್ ಅಥವಾ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ರಿಟರ್ನ್ಸ್ ಆಫ್ ಇನ್ಕಮ್ ಫಾರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ವಿಚ್ ಎವರ್ ಈಸ್ ಅರ್ಲಿಯರ್. ಅಂದರೆ ವಿತಿನ್ ದ 6 months ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್ ಆರ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ರಿಟರ್ನ್ಸ್ ಇನ್ ಇನ್ಕಮ್ ಫಾರ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಅಂದರೆ 6 ತಿಂಗಳ ಒಳಗಡೆ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ನ ನೀವು ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಯಾವ ಡೇಟ್ ಡ್ಯೂ ಡೇಟ್ ಇದೆ ಅವೆರಡರಲ್ಲಿ ಯಾವುದು ಬೇಗ ಬಂದರೆ ಅಷ್ಟರ ಒಳಗಡೆ ನೀವೇನು ಮಾಡಬೇಕು, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ರೀತಿ ನೋಟ್, ಇನ್ ಕೇಸ್ ಆಫ್ ಒರಿಜಿನಲ್ ಅಸೆಟ್ ಈಸ್ ಕಂಪಲ್ಸರಿ ಅಕ್ವೈರ್ಡ್ ದ ಡ್ಯೂರೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಕನ್ಸಿಡರ್ಡ್ ಫ್ರಮ್ ದ ಡೇಟ್ ಆಫ್ ರಿಸೀವಿಂಗ್ ಕಾಂಪನ್ಸೇಷನ್ ವೇರ್ ದ ಕಾಂಪನ್ಸೇಷನ್ ಈಸ್ ರಿಸೀವ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸ್. The duration for investment must be considered for each installment separately. ಇದು ನಾವು ಆಲ್ರೆಡಿ ಬಿಫೋರ್ ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಕಸ್ಮಾತ್ ಇದನ್ನು ನೀವು ಮಾರಿಲ್ಲ, ಗೌರ್ಮೆಂಟೇ ಕಂಪಲ್ಸರಿ ಅಕ್ವಿಸಿಷನ್ ಮಾಡ್ಕೊಂಡಿದೆ ಅಂದರೆ ಗೌರ್ಮೆಂಟಿಂದ ನಿಮ್ಗೆ ಯಾವಾಗ ದುಡ್ಡು ಬರುತ್ತೆ ಅಲ್ಲಿಂದ ಶುರು ಮಾಡಿ, ಅಲ್ಲಿಂದ ನಿಮಗೆ 6 months ಅಥವಾ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ಸ್ ಅಂತೇಳಿ ನೀವು ಗಮನಿಸ್ಬೋದು. ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿದ್ದಾರೆ ದುಡ್ಡು ಅಂದರೆ ಪ್ರತಿ ಒಂದು ಇನ್ಸ್ಟಾಲ್ಮೆಂಟ್ಗೂ ಸಪ್ರೇಟ್ ಡ್ಯೂರೇಷನ್ ಇಲ್ಲಿ ಬರ್ತದೆ. Next question, how to claim exemption if investment is not made or cannot be made in the previous year during which the capital gain and transfer of original asset is liable for tax. ಅಂದರೆ ಇಲ್ಲಿ ಏನು ಕ್ವಶನ್, how to claim exemption if investment is not made. ನಾವು ಮೊದಲು ನೋಡ್ತಾ ಇದ್ವಿ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಪ್ರೀವಿಯಸ್ ಇಯರಲ್ಲಿ ಮಾಡಲಿಲ್ಲ ಆಯಿತಾ, ಮತ್ತು ಆದರೂ ನಮ್ಗೆ ಎಕ್ಸೆಂಪ್ಷನ್ ಬೇಕು, ಏನು ಮಾಡೋದು? ಈ 54B ಮತ್ತು 54D ಅಲ್ಲಿ ಇಂಥ ಸಂದರ್ಭ ಬಂದಾಗ ನಾವು ಹೇಳ್ತಾ ಇದ್ವಿ ನಮಗೆ ಎಕ್ಸೆಂಪ್ಷನ್ ಬೇಕು, ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಕ್ಸೆಂಪ್ಷನ್ ಸಿಗುತ್ತೆ, ಆದರೆ ಆಗ್ತಾ ಇಲ್ಲ, ಬೇರೆ ಏನೋ ದಾರಿ ಇದೆಯಾ ಅಂದರೆ ಇದೆ ಅಂತ ಇತ್ತು. ಯಾಕೆ ಹೇಳಿ? ಯಾಕಂತಂದರೆ ಅಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟೈಮ್ ಕೊಟ್ಟಿರ್ತದೆ 3 ವರ್ಷ ಅಂತ. ಆ 3 ವರ್ಷದಲ್ಲಿ ನೀವು ಯಾವಾಗ ಬೇಕು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೋದಾಗಿತ್ತು. ಆಮೇಲೆ ನಿಮಗೆ ಪ್ರೆಸೆಂಟ್ ಇಯರಲ್ಲಿ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ತೊಂದರೆ ಇಲ್ಲ, 3 ವರ್ಷದೊಳಗಡೆ ಮಾಡ್ಕೊತೀವಿ. ಬಟ್ ನಮ್ಗೆ ಇವಾಗ ಇಮಿಡಿಯೇಟ್ಲಿ ಎಕ್ಸೆಂಪ್ಷನ್ ಬೇಕು, ಅದಕ್ಕೇನೋ ದಾರಿ ಇದೆಯಾ ಅಂದರೆ ಇದೆ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ನೀವೇನು ಮಾಡಿ ಡೆಪಾಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರು. ಆದರೆ ಇಲ್ಲಿ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಇಲ್ಲಿರೋದೇ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ 6 months ಅಥವಾ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ಸ್ ಆಫ್ ದಟ್ ಪ್ರೀವಿಯಸ್ ಇಯರ್. ಇವೆರಡರಲ್ಲಿ ಯಾವ್ದು ಅರ್ಲಿ ಬಂದರೆ ಅದೇ ನಿಮಗೆ ಮ್ಯಾಕ್ಸಿಮಮ್ ಪೀರಿಯಡ್ ಇರೋದು. ಹಾಗಾಗಿ ನೀವು ಇದನ್ನು ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಆಮೇಲೆ ಯಾವಾಗಲೂ ಕಟ್ತೀನಿ ಅಂತಂದರೆ ಇದು ಅಲ್ಲಿ ಇದಕ್ಕೆ 54ECಲಿ ಅಪ್ಲೈ ಆಗೋದೇ ಇಲ್ಲ. ಅವಾಗಲೇ ಹೇಳಿದ್ನಲ್ಲ, ದಿಸ್ ಸೆಕ್ಷನ್ ಈಸ್ ಸಮಥಿಂಗ್ ನ್ಯೂ. ಇದು ಎಲ್ಲದರಲ್ಲೂ ಸ್ವಲ್ಪ ಒಂದು 20% ಡಿಫ್ರೆನ್ಸ್ ಇದೆ, ಇದರಲ್ಲಿ ಒಂದು 60% ಮೇಲೇ ಡಿಫ್ರೆನ್ಸ್ ಇದೆ. ಸೊ ನೋಡಿ ಗಮನಿಸಿ, ಸಿನ್ಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಅಸೆಟ್ ಈಸ್ ದ ಡ್ಯೂ ಡೇಟ್ ಫಾರ್ ಫೈಲಿಂಗ್ ದ ರಿಟರ್ನ್. ಹೌದಾ? ಇದಕ್ಕೆ ಮ್ಯಾಕ್ಸಿಮಮ್ ಪೀರಿಯಡೇ ರಿಟರ್ನ್ಸ್ ಫೈಲ್ ಮಾಡೋದಿನವರೆಗೂ, ಅಥವಾ 6 months ವಿಚ್ ಎವರ್ ಈಸ್ ಅರ್ಲಿಯರ್.
ಇಫ್ ನೋ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್ ವಿತಿನ್ ದ ಟೈಮ್ ಪೀರಿಯಡ್, ಆ ಒಂದು ಟೈಮ್ ಪೀರಿಯಡಲ್ಲಿ ಅಂದರೆ ಆ ಒಂದು ವರ್ಷದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ದ ಎಕ್ಸಮ್ಷನ್ಸ್ ಕೆನಾಟ್ ಬಿ ಕ್ಲೈಮ್, ಈ ಎಕ್ಸಮ್ಷನ್ ನಿಮಗೆ ಸಿಗೋದೇ ಇಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸಮ್ಷನ್? ನಿಮ್ಗೆ ಎಷ್ಟು ಎಕ್ಸಮ್ಷನ್ ಸಿಗುತ್ತೆ? ದ ಅಮೌಂಟ್ ಆಫ್ ಎಕ್ಸಮ್ಷನ್ ಅಂಡರ್ ದಿಸ್ ಸೆಕ್ಷನ್ ಈಸ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್. ನಂಬರ್ 1, ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ಅಸೆಟ್ ವಿತಿನ್ ದ ಪ್ರಿಸ್ಕ್ರೈಬ್ಡ್ ಡ್ಯೂರೇಷನ್ ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್ ವಿಚ್ ಎವರ್ ಈಸ್ ಲೆಸ್. ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನ್ಯೂ ಅಸೆಟಲ್ಲಿ ವಿತಿನ್ ದ ಪ್ರಿಸ್ಕ್ರೈಬ್ ಡ್ಯೂರೇಷನ್, ಅಥವಾ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಒರಿಜಿನಲ್ ಅಸೆಟ್ ವಿಚ್ ಎವರ್ ಈಸ್ ಲೆಸ್, ಅವೆರಡರಲ್ಲಿ ಯಾವುದು ಕಡಿಮೆ ಇದ್ದರೆ ಅಷ್ಟು ನೀವೇನು ಮಾಡ್ತೀರಿ, ಎಕ್ಸಮ್ಷನ್ ತೊಗೊತೀರಿ. ಎಲ್ಲರೂ ಗಮನಿಸಬೇಕು, ನ್ಯೂ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೇ 50 lakhsಗಿನ್ನ ಕಡಿಮೆ, ಹೌದಾ, ಲೆಸ್ ದೆನ್ 50 lakhs. ಮತ್ತು ಅದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು, ಆಯಿತಾ. 50 lakhs ಆರ್ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಚ್ ಎವರ್ ಈಸ್ ಲೆಸ್ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. Next, last question. Can the exemption claimed be withdrawn? If so, what is the tax treatment? ಅಂದರೆ ನಾವು ಇಲ್ಲಿ ಏನು ಎಕ್ಸಮ್ಷನ್ ಕೊಟ್ಟಿರ್ತೀವಿ ಅಂಡರ್ ಸೆಕ್ಷನ್ 54EC ಅಂತ, ಇದನ್ನು ನಾವು ಮತ್ತೆ ವಾಪಸ್ ಪಡ್ಕೊಳ್ಬೋದಾ, ಮತ್ತೆ ವಾಪಸ್ ತಗೊಂಡ್ಬಿಡ್ಬೋದಾ, ತೆಗೆದುಕೊಂಡ್ರೆ ಯಾವ ಕಂಡೀಷನ್ಸಲ್ಲಿ ತೊಗೊತೀವಿ, ಅದಕ್ಕೆ ಏನು ಟ್ಯಾಕ್ಸ್ ಟ್ರೀಟ್ಮೆಂಟು, ಇದನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಕಂಡೀಷನ್, ಎಲ್ಲದರಲ್ಲೂ ಕೂಡ ಇದೇ ಲಾಸ್ಟ್ ಕಂಡೀಷನ್. The exemptions claimed under this section can be withdrawn in the following circumstances, A and B. ನೋಡಿ, ಎಲ್ಲದರಲ್ಲೂ 54, 54B, 54D ಇಲ್ಲಿ 3 ಇರ್ತಾ ಇತ್ತು, ಇಲ್ಲಿ ಬರೀ 2 ಇದ್ದಾವೆ. The exemptions claimed under this section can be withdrawn in the following circumstances, A and B. When the new asset is transferred within 3 years from the date of its acquisition, and number 2, when the new asset is converted into money or any loan or advance is taken on the security of new asset within 3 years from the date of acquisition of the new asset. ಕಂಡೀಷನ್ ನಂಬರ್ ವಿ ಸಿಮಿಲರ್, ಯಾವಾಗಲೂ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದರೆ ಒಂದು ಅಸೆಟ್ ನೀವು ತೆಗೆದುಕೊಳ್ತೀರಾ, ಐ ಮೀನ್ ವೆನ್ ದ ನ್ಯೂ ಅಸೆಟ್ ಇಸ್ ಟ್ರಾನ್ಸ್ಫರ್ಡ್, ಅಂದರೆ ಇಲ್ಲಿ ಏನಾಯಿತು, ನೀವು ನ್ಯೂ ಅಸೆಟ್ ಯಾವುದು ಇಲ್ಲಿ NHAI ಬಾಂಡ್ಸು ಅಥವಾ REC ಬಾಂಡ್ಸು ಅಥವಾ ಸ್ಪೆಸಿಫೈಡ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಅಂತ ತೆಗೆದುಕೊಂಡು 3 years ನಿಮ್ಮ ಹೋಲ್ಡಿಂಗಲ್ಲಿ ಇರಬೇಕು. ಅದು ನೀವು ವಿತಿನ್ 3 years ನೀವು ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಗ ಅಲ್ಲಿ ನಿಮ್ಗೆ ಏನಾಗುತ್ತೆ, ಕೊಟ್ಟಿದ್ದಂಥ ಎಕ್ಸಮ್ಷನ್ನ ವಿತ್ಡ್ರಾ ಮಾಡ್ಕೊಳ್ತಾರೆ. And second one is when the new asset is converted into money or any loan or advance is taken on security of new asset within 3 years from the date of acquisition of new asset. ಒಂದು ನೀವು ತೆಗೆದುಕೊಂಡಿರ್ತಕ್ಕಂಥ ನ್ಯೂ ಅಸೆಟ್ನ, ಅಂದರೆ ಯಾವುದು ಬಾಂಡ್ಸ್ ಆಫ್ NHAI, REC ಆರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಸಿಫೈಡ್ ಒನ್, ಆ ಬಾಂಡ್ಸ್ನ ನೀವು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಥವಾ ಅವುಗಳನ್ನ ನೀವು ಮನಿ ರೀತಿ ಹಣದ ರೂಪಕ್ಕೆ ಕನ್ವರ್ಟ್ ಮಾಡಿಬಿಟ್ರೆ ಅಥವಾ ಅವುಗಳನ್ನ ನೀವು ಡೆಪಾಸಿಟ್ ಮಾಡಿ ಅಂದರೆ ಪ್ಲೆಡ್ಜ್ ಮಾಡಿ ಯಾವುದಾದ್ರೂ ಲೋನ್ ಅಡ್ವಾನ್ಸ್ ಏನನ್ನು ನೀವು ತೆಗೆದುಕೊಂಡ್ರೆ ಆಗ ನಿಮ್ಗೆ ಏನು ಮಾಡ್ತಾರೆ, ಕೊಟ್ಟಿರ್ತಕ್ಕಂಥ ಎಕ್ಸಮ್ಷನ್ನ ವಾಪಸ್ ತೆಗೆದುಕೊಳ್ತಾರೆ. ವಾಪಸ್ ತೆಗೆದುಕೊಂಡ್ಮೇಲೆ ಏನು ಟ್ಯಾಕ್ಸ್ ಟ್ರೀಟ್ಮೆಂಟು ಮತ್ತು ಏನು ಟ್ಯಾಕ್ಸ್ ಟ್ರೀಟ್ಮೆಂಟ್ ಮಾಡ್ತಾರೆ, ನೀವು ಯಾವ ರೀತಿ ಟ್ಯಾಕ್ಸ್ ನಿಮ್ಮ ಕೈಲಿ ಕಟ್ಸ್ತಾರೆ ಅಂದರೆ, ಇನ್ ಬೋತ್ ದ ಅಬೋ ಕೇಸಸ್, ಒಂದು ನೀವು ನಿಮ್ಮ ಬಾಂಡ್ಸ್ನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಅಥವಾ ಕನ್ವರ್ಟಿಂಗ್ ಇಂಟು ಮನಿ ಅಥವಾ ಅದನ್ನು ನೀವು ಪ್ಲೆಡ್ಜ್ ಮಾಡಿ ಲೋನ್ ಅಥವಾ ಅಡ್ವಾನ್ಸ್ ತೆಗೆದುಕೊಳ್ಳೋದು, ಈ ಎಲ್ಲ ಕೇಸ್ಗಳಲ್ಲಿ ದ ಅಮೌಂಟ್ ಆಫ್ ಎಕ್ಸಮ್ಷನ್ ಕ್ಲೈಮ್ಡ್ ಅರ್ಲಿಯರ್ ಅಟ್ ದ ಟೈಮ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಅಸೆಟ್ ವಿಲ್ ಬಿ ಟ್ಯಾಕ್ಸಬಲ್ ಆಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ for the previous year in which the transfer or conversion into money or borrowing of loan advance takes place. ನೀವು ಯಾವ ವರ್ಷದಲ್ಲಿ, ಆಯಿತಾ, ಅಂದರೆ ಈ 3 ವರ್ಷದ ಒಳಗಡೆ, ಆಯಿತಾ, ನೀವು ಯಾವ ವರ್ಷದಲ್ಲಿ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ತೀರಿ ಅಥವಾ ಮನಿಗೆ ಕನ್ವರ್ಟ್ ಮಾಡ್ತೀರಿ ಅಥವಾ ಇದನ್ನು ಪ್ಲೆಡ್ಜ್ ಮಾಡಿ ನೀವು ಲೋನ್ ಅಥವಾ ಅಡ್ವಾನ್ಸಸ್ನ ತೆಗೆದುಕೊಳ್ತೀರಿ, ಆ ವರ್ಷದಲ್ಲಿ ನಿಮಗೆ ಇದನ್ನು ಎಕ್ಸಮ್ಷನ್ ಕೊಟ್ಟಿರೋದನ್ನ ವಾಪಸ್ ತೆಗೆದುಕೊಂಡು ಎಷ್ಟು ಎಕ್ಸಮ್ಷನ್ ಕೊಟ್ಟಿದ್ರು ಅದನ್ನು ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ನೀವು ಆ ವರ್ಷದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ, ಅದರಲ್ಲಿ ಎಕ್ಸಮ್ಷನ್ಸ್ ಬರುತ್ತೆ, ನೀವು ಅದರ ಮೇಲೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು. ಇದಿಷ್ಟು ಥಿಯರಿ ಪಾರ್ಟ್ ಆಫ್ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54EC. ಇದನ್ನು ನಾವೀಗ ಒಂದೇ ಒಂದು ಸೆಕೆಂಡಲ್ಲಿ ಮತ್ತೆ ಗ್ಲಾನ್ಸ್ ಮಾಡೋಣ ಒಂದು ಕಡೆಯಿಂದ.
54DC, ಎನಿ ಲಾಂಗ್ ಟರ್ಮ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್, ಆಯ್ತಾ, ಲಾಂಗ್ ಟರ್ಮ್ ಬಿಲ್ಡಿಂಗ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಮಾರಿ NHAI, REC ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈಡ್ ಬಾಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54EC ಸಿಗ್ತದೆ. ಆಮೇಲೆ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಆ ಇನ್ವೆಸ್ಟ್ಮೆಂಟ್ 50 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಮತ್ತೆ ವಿತಿನ್ 6 months ಆರ್ ಡ್ಯೂ ಡೇಟ್ ಫಾರ್ ಫೈಲಿಂಗ್ ರಿಟರ್ನ್ಸ್, ಇದರಲ್ಲಿ ಯಾವುದು ಬೇಗ ಬರುತ್ತೋ ಅಷ್ಟರ ಒಳಗಡೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿಬಿಡ್ಬೇಕು. ಅಕಸ್ಮಾತ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ನ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿ ಆಮೇಲೆ ಇಷ್ಟ ಬಂದಾಗ ನೀವು ಕಟ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅನ್ನೋ ಆಪ್ಷನ್ ಇಲ್ಲ. ಯಾಕೆ ಆ ಆಪ್ಷನ್ ಇಲ್ಲ ಅಂತಂದರೆ ಇಲ್ಲಿ ಇರ್ತಕ್ಕಂಥದ್ದೇ ನಿಮಗೆ ಲಾಸ್ಟ್ ಡೇಟ್ ಬಂದು ಫೈಲಿಂಗ್ ರಿಟರ್ನ್ಸ್ ಡೇಟ್, ಹೌದಾ, ಅಥವಾ 6 months ವಿಚ್ ಈಸ್ ಅರ್ಲಿಯರ್. ಹಾಗಾಗಿ ನಿಮಗೆ ಒಂದೇ ವರ್ಷ ಟೈಮ್ ಇರುತ್ತೆ, ನಿಮಗೆ ಮುಂದೆ ಟೈಮ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಆ ಥರ ಏನು ಬರೋದೇ ಇಲ್ಲ. ಆಮೇಲೆ ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ ಅಂದರೆ, ಅಮೌಂಟ್ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಿ ಅಥವಾ ಗ್ರಾಸ್ ಕ್ಯಾಪಿಟಲ್ ಗೇನ್ ವಿಚ್ ಅವರ್ ಈಸ್ ಲೆಸ್. ನಾರ್ಮಲ್ ಆಗಿ ಇಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡೋದು 50 lakhs. ಸೊ ಹಾಗಾಗಿ 50 lakhs ಆರ್ ಕ್ರಾಸ್ ಕ್ಯಾಪಿಟಲ್ ಗೇನ್ ವಿಚ್ ಅವರ್ ಈಸ್ ಲೆಸ್, ಅಷ್ಟು ಅಮೌಂಟ್ ನಿಮಗೆ ಎಕ್ಸಂಪ್ಷನ್ ಸಿಗ್ತದೆ. ಆಮೇಲೆ ಇಲ್ಲಿ ನಿಮಗೆ ಎಕ್ಸಂಪ್ಷನ್ಸ್ ವಿತ್ಡ್ರಾನ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತದೆ. ಯಾವಾಗಪ್ಪ ಅಂತಂದರೆ ನೀವು ಏನು ನ್ಯೂ ಅಸೆಟ್ನ ತೆಗೆದುಕೊಂಡಿದ್ದೀರಿ ಅಂದರೆ ಬಾಂಡ್ಸ್ ಆಫ್ NHAI ಆ್ಯಂಡ್ REC ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್, ಅದನ್ನು 3 ವರ್ಷ ನಿಮ್ಮಲ್ಲೇ ಇಟ್ಕೊಳ್ಬೇಕು. 3 ವರ್ಷ ನಿಮ್ಮಲ್ಲಿ ಇಟ್ಕೊಳ್ಳೆ ನೀವು ಯಾರಿಗಾದ್ರೂ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅಥವಾ ಅವುಗಳನ್ನ ಮನಿಗೆ ಕನ್ವರ್ಟ್ ಮಾಡಿದ್ರೆ ಅಥವಾ ಅವುಗಳನ್ನ ಪ್ಲೇಡ್ಜ್ ಮಾಡಿ ನೀವು ಲೋನ್ ಅಡ್ವಾನ್ಸ್ ಏನೋ ತೊಗೊಂಡ್ಬಿಟ್ರೆ ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಎಕ್ಸಂಪ್ಷನ್ನ ವಾಪಸ್ ಪಡಿತಾರೆ. ಆ 3 ವರ್ಷ ಟೈಮ್ ಇರುತ್ತೆ. ಆ 3 ವರ್ಷದಲ್ಲಿ ನೀವು ಯಾವಾಗ ವಾಪಸ್ ಪಡಿತೀರಿ ಆ ವರ್ಷದಲ್ಲಿ ಏನು ಮಾಡ್ತಾರೆ, ಅದನ್ನು ನಿಮಗೆ ಅವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಆ ವರ್ಷದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟು ಅದ್ರ ಮೇಲೆ ನಿಮಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಅವರು ಹೇಳ್ತಾರೆ. ಇದಿಷ್ಟು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54DC. ಈಗ ಇದು ಸ್ವಲ್ಪ ನ್ಯೂ ಇದೆ, ಹೌದಾ, ಕಂಪೇರಿಂಗ್ ಟು 54, 54B, 54D ಇದು ಸ್ವಲ್ಪ ಹೊಸದಿದೆ. ನಾವು 54 ಮೇಲೆ ಲೆಕ್ಕ ಮಾಡಿದ್ವಿ, 54B ಮೇಲೆ ಲೆಕ್ಕ ಮಾಡಿದ್ವಿ, ಆದರೆ 54D ಮೇಲೆ ಲೆಕ್ಕ ಮಾಡಲಿಲ್ಲ. ಯಾಕಂದರೆ 54B ಮತ್ತು D ಎರಡು ಸೇಮ್ ಇತ್ತು. ಆದರೆ 54EC ಮ್ಯಾಕ್ಸಿಮಮ್ ನ್ಯೂ ಇರೋದ್ರಿಂದ ನಾವು ಇದ್ರ ಮೇಲೆ ಒಂದು ಲೆಕ್ಕನ ಈಗ ಸಾಲ್ವ್ ಮಾಡೋಣ. ಆಗ ನಿಮಗೆ ಈ ಒಂದು ಥಿಯರಿ ಪಾರ್ಟ್ ಇನ್ನಷ್ಟು ಫ್ಯಾಮಿಲಿಯಾರಿಟಿ ತೆಗೆದುಕೊಳ್ತದೆ.